ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಅಧಿವೇಶನಕ್ಕೆ ಸ್ವಾಗತ. ಇಂದಿನ ಅಧಿವೇಶನದಲ್ಲಿ ನಾವು ರಾಜರ ಆಳ್ವಿಕೆ ಮತ್ತು ಬ್ರಿಟಿಷ್ ಆಳ್ವಿಕೆಯ ಬಗ್ಗೆ ಕಲಿತಿದ್ದೇವೆ. ಇವೆಲ್ಲದರ ನಂತರ ನಾವು ನಮ್ಮ ಸರ್ಕಾರವನ್ನು ರಚಿಸಿದ್ದೇವೆ. ಅದು ಭಾರತದ ಸಂವಿಧಾನವಾಗಿದೆ. ಇಂದಿನ ತರಗತಿಯಲ್ಲಿ ನಾವು ಭಾರತೀಯ ಸಂವಿಧಾನದ ಬಗ್ಗೆ ಕಲಿಯುತ್ತಿದ್ದೇವೆ. 7ನೇ ತರಗತಿಯಿಂದ ಒಂದು ಪರಿಚಯ, ಸಮಾಜ ಅಧ್ಯಯನ ವಿವರಗಳಿಗೆ ಹೋಗುವ ಮೊದಲು ಪ್ರಮುಖ ಪಾದಗಳನ್ನು ನೋಡಿ. ಸಂವಿಧಾನಕ್ಕೆ ತಿದ್ದುಪಡಿ ಎಂದರೆ ಒಪ್ಪಂದ ಅಥವಾ ದಾಖಲೆಯ ನಿಯಮಗಳಿಗೆ ಬದಲಾವಣೆ ಅಥವಾ ಸಂಪರ್ಡೆ. ಪ್ರಾಂತ್ಯ ಒಂದು ದೇಶದ ಆಡಳಿತ ವಿಭಾಗ ಅಥವಾ ಘಟಕ. ರಾಜ ಪ್ರಭುತ್ವದ ರಾಜ್ಯ. ಬ್ರಿಟಿಷ್ ಭಾರತೀಯ ಸಾಮ್ರಾಜ್ಯದಲ್ಲಿ ಭಾರತೀಯ ರಾಜನ ನೇತೃತ್ವದ ಸ್ವತಂತ್ರ ಗುಂಪು. ದ್ವಿಪ್ರಭುತ್ವ ಇಬ್ಬರು ವ್ಯಕ್ತಿಗಳು ರಾಷ್ಟ್ರದ ಮುಖ್ಯಸ್ಥರಾಗಿ ಅಧಿಕಾರವನ್ನು ಹಂಚಿಕೊಳ್ಳುವ ಸರ್ಕಾರದ ಒಂದು ರೂಪ. ಪರಿಕಲ್ಪನೆಯ ನಕ್ಷೆಯನ್ನು ನೋಡಿ. ಈ ಪಾಠದಲ್ಲಿ ವಿವರವಾಗಿ ನಾವು ಇದನ್ನು ಚರ್ಚಿಸೋಣ. ಕಳೆಯೋಣ. ಭಾರತೀಯ ಸಂವಿಧಾನದ ಹಿನ್ನೆಲೆ. ಪ್ರಿಯ ವಿದ್ಯಾರ್ಥಿಗಳೇ, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದರು ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತಕ್ಕೆ ಯಾವುದಾದರೂ ಸಂವಿಧಾನವಿದೆಯೇ? ಇಲ್ಲ, ಭಾರತಕ್ಕೆ ಯಾವುದೇ ಸಂವಿಧಾನವಿರಲಿಲ್ಲ. ಬ್ರಿಟಿಷ್ ಸಂಸತ್ತು ಮಾಡಿದ ಕಾಯಿದೆಗಳ ಪ್ರಕಾರ ಅವರು ಭಾರತವನ್ನು ಆಳಿದರು. ಅವುಗಳಲ್ಲಿ ಭಾರತದ ಸರ್ಕಾರ ಕಾಯ್ದೆ 1935 ಪ್ರಮುಖವಾಗಿದೆ. ಪ್ರಾಂತ್ಯಗಳು ಮತ್ತು ರಾಜಪ್ರಭುತ್ವದ ರಾಜ್ಯಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ಸ್ಥಾಪಿಸಲು ಅದನ್ನು ಒದಗಿಸಲಾಯಿತು. ಈ ಕಾಯ್ದೆಯು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳನ್ನು 3 ಪಟ್ಟಿಗಳಾಗಿ ವಿಂಗಡಿಸಿತು. ಈ ಕಾಯ್ದೆ ಕೇಂದ್ರದಲ್ಲಿ ದ್ವಿಪ್ರಭುತ್ವವನ್ನು ಪರಿಚಯಿಸಿತು. ಇದು ರಾಜ್ಯಗಳ ಸ್ವಾಯತ್ತತೆಯನ್ನು ಸಹ ಪರಿಚಯಿಸಿತು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಂವಿಧಾನದ ಚಟುವಟಿಕೆಗಳು. 1928ರಲ್ಲಿ ಭಾರತದ ಸಂವಿಧಾನವನ್ನು ರಚಿಸಲು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳ ಒಂದು ಸಮಿತಿಯನ್ನು ರಚಿಸಿದವು. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅವರ ತಂದೆ ಈ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈ ಸಮಿತಿಯು 1929ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಇದನ್ನು ನೆಹರು ವರದಿ ಎಂದು ಕರೆಯಲಾಗುತ್ತಿತ್ತು. ಇದು ಮೊದಲು ಸಂವಿಧಾನಕ್ಕೆ ದಾಖಲೆಯಾಗಿದೆ. ಆದಾಗ್ಯೂ ಬ್ರಿಟಿಷರು ಅದನ್ನು ಸ್ವೀಕರಿಸಿದ ಕಾರಣದ ಅದು ಜಾರಿಗೆ ಬರಲು ಸಾಧ್ಯವಾಗಲಿಲ್ಲ.
1931ರಲ್ಲಿ ಕಿರಾಚೆ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ISN ಸ್ವತಂತ್ರ ಭಾರತದ ಸಂವಿಧಾನ ಹೀಗಿರಬೇಕು ಎಂಬುದರ ಕುರಿತು ನಿರ್ಣಯವನ್ನು ಅಂಗೀಕರಿಸಿತು. ನೆಹರು ವರದಿ ಮತ್ತು ಕರಾಚಿ ನಿರ್ಣಯಗಳೆರಡೂ ಸಾರ್ವತ್ರಿಕ ವಯಸ್ಕ ಮತದಾನ, ಸ್ವಾತಂತ್ರ್ಯದ ಹಕ್ಕು ಮತ್ತು ಸಮಾನತೆಗೆ ಬದ್ಧವಾಗಿದ್ದವು. ಸಂವಿಧಾನ ರಚನಾ ಸಭೆ ಎಂದರೇನು? ಚುನಾಯಿತ ಪ್ರತಿನಿಧಿಗಳ ಅಸೆಂಬ್ಲಿಯು ಸಂವಿಧಾನ ಸಭೆ ಎಂದು ಕರೆಯಲಾಗುವ ಸಂವಿಧಾನವನ್ನು ರಚಿಸಿತು. ಐತಿಹಾಸಿಕವಾಗಿ 1934ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂವಿಧಾನ ಸಭೆಯ ಬೇಡಿಕೆಯನ್ನು ಮುಂದಿಟ್ಟಿತ್ತು. ಕ್ಯಾಬಿನೆಟ್ ಮಿಷನ್ ಯೋಜನೆ 1946ರ ಪ್ರಕಾರ ಸಂವಿಧಾನ ಸಭೆಗೆ ಜುಲೈ 1946ರಲ್ಲಿ ಚುನಾವಣೆ ನಡೆಯಿತು. ದೃಶ್ಯ 11. ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಪಾತ್ರಿಯ ಅಸೆಂಬ್ಲಿಗಳ ಸದಸ್ಯರು ಪರೋಕ್ಷವಾಗಿ ಆಯ್ಕೆ ಮಾಡುತ್ತಿದ್ದರು. ಕ್ಯಾಬಿನೆಟ್ ಮಿಷನ್ ಯೋಜನೆಯು ಪ್ರತಿಪ್ರಾತ್ಯೆ ಮತ್ತು ರಾಜಪ್ರಭುತ್ವದ ರಾಜ್ಯ ಅಥವಾ ರಾಜ್ಯಗಳ ಗುಂಪಿಗೆ ಸ್ಥಾನಗಳನ್ನು ನಿಗದಿಪಡಿಸಿತು. ಅದರಂತೆ ಬ್ರಿಟಿಷ್ ಆಳ್ವಿಕೆಯ ಅಡಿಯಲ್ಲಿನ ಪ್ರಾಂತ್ಯಗಳನ್ನು ಅಥವಾ ಪ್ರದೇಶಗಳು 292 ಸದಸ್ಯರನ್ನು ಆಯ್ಕೆ ಮಾಡಿದವು ಮತ್ತು ಎಲ್ಲ ರಾಜಪ್ರಭುತ್ವದ ರಾಜ್ಯಗಳು ಒಟ್ಟಾಗಿ 93 ಸದಸ್ಯರನ್ನು ನಾಮನಿರ್ದೇಶನ ಮಾಡಿದವು. ದೆಹಲಿ, ಅಜ್ಮೀರ್, ಮೇವಾಟ್, ಕೋರ್ಗ್ ಮತ್ತು ಬ್ರಿಟಿಷ್ ಬಲೂಚಿಸ್ತಾನದಿಂದ 4 ಸದಸ್ಯರು ಆಯ್ಕೆಯಾದರು. ಇದರೊಂದಿಗೆ ಭಾರತೀಯ ಸಂವಿಧಾನ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 389ಕ್ಕೆ ತಲುಪಿತು. 389 ಸದಸ್ಯರಲ್ಲಿ 26 ಸದಸ್ಯರು ಪರಿಶಿಷ್ಟ ಜಾತಿಗೆ ಸೇರಿದವರು ಮತ್ತು 9 ಸದಸ್ಯರು ಮಹಿಳೆಯರು. ಆಗಸ್ಟ್ 1947ರಲ್ಲಿ ದೇಶದ ವಿಭಜನೆಯೊಂದಿಗೆ ಸಂವಿಧಾನ ಸಭೆಯನ್ನು ಭಾರತೀಯ ಸಂವಿಧಾನ ಸಭೆ ಮತ್ತು ಪಾಕಿಸ್ತಾನ್ ಸಂವಿಧಾನ ಸಭೆ ಎಂದು ವಿಭಜಿಸಲಾಯಿತು. ಭಾರತೀಯ ಸಂವಿಧಾನ ರಚನಾ ಸಭೆಯು 299 ಸದಸ್ಯರನ್ನು ಹೊಂದಿತ್ತು. ಇದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅದರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿತು. ಕರಡು ರಚನಾ ಸಮಿತಿ ಕರಡು ಸಂವಿಧಾನವನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಕರಡು ಸಮಿತಿಗೆ ವಹಿಸಲಾಯಿತು. ಇದನ್ನು 1947ರಲ್ಲಿ ಆಗಸ್ಟ್ 29ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 7 ಸದಸ್ಯರೊಂದಿಗೆ ಸ್ಥಾಪಿಸಲಾಯಿತು. ಕರಡು ಸಂವಿಧಾನವನ್ನು ಸಿದ್ಧಪಡಿಸಿ 1948ರಲ್ಲಿ ಸಂವಿಧಾನ ಸಭೆಗೆ ಸಲ್ಲಿಸಲಾಯಿತು. ಇದು 315 ಅನುಚ್ಛೇದಗಳು ಮತ್ತು 8 ಅನುಸೂಚಿಗಳನ್ನು ಒಳಗೊಂಡಿತು. ಕರಡು ಸಂವಿಧಾನವನ್ನು 8 ತಿಂಗಳ ಕಾಲ ಸಾರ್ವಜನಿಕರ ಮುಂದೆ ಇಡಲಾಗಿತ್ತು. ಈ ಸುದೀರ್ಘ ಅವಧಿಯಲ್ಲಿ ವಿಮರ್ಶಕರು ಮತ್ತು ಸಲಹೆಗಾರರು ಅದರಲ್ಲಿನ ನಿಬಂಧನೆಗಳಿಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲು ಸಾಕಷ್ಟು ಸಮಯವನ್ನು ಹೊಂದಿದ್ದರು.
ತಿದ್ದುಪಾಡುಗಳ ನಂತರ 395 ಅನುಚ್ಛೇದಗಳು, 22 ಭಾಗಗಳು ಮತ್ತು 8 ಅನುಸೂಚಿಗಳನ್ನು ಹೊಂದಿರುವ ಸಂವಿಧಾನವನ್ನು ಅಂತಿಮವಾಗಿ 26 ನವೆಂಬರ್ 1949ರಂದು ಸಂವಿಧಾನ ಸಭೆಯ ಅಂಗೀಕರಿಸಿತು ಮತ್ತು ಇದು 1950ರ ಜನವರಿ 26ರಂದು ಜಾರಿಗೆ ಬಂದಿತು. ನಾವು ಇದನ್ನು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ಭಾರತೀಯ ಸಂವಿಧಾನದ ಪೀಠಿಕೆ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಮಾರ್ಗದರ್ಶಿ ತತ್ವಗಳು ಮತ್ತು ಉದ್ದೇಶವನ್ನು ವಿವರಿಸುವ ಪರಿಚಯಾತ್ಮಕ ಹೇಳಿಕೆಯಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಪಾಠ್ಯ ಪುಸ್ತಕದಲ್ಲಿನ ಮುನ್ನುಡಿಯನ್ನು ಪರಿಶೀಲಿಸಿ. ಇದು ಪುಸ್ತಕದ ಗುರಿಗಳನ್ನು ವಿವರಿಸುತ್ತದೆ. ಅಂತೆಯೇ ಸಂವಿಧಾನದ ಪ್ರಸ್ತಾವನೆಯು ನಮ್ಮ ದೇಶದ ಮೌಲ್ಯಗಳ ಮತ್ತು ಆದರ್ಶಗಳನ್ನು ವಿವರಿಸುತ್ತದೆ. ಅದಕ್ಕೆ ನಮ್ಮ ರಾಷ್ಟ್ರವು ನಿಂತಿದೆ. ನಮ್ಮ ಸಂವಿಧಾನದಲ್ಲಿ ಏನಿದೆ? ಅನುಚ್ಛೇದ 1 ಭಾಗ ಮತ್ತು ಅನುಸೂಚಿಯು ಸಂವಿಧಾನದ ಒಂದು ನಿರ್ದಿಷ್ಟ ಅಂಶದ ಬಗ್ಗೆ ನಿರ್ದಿಷ್ಟ ನಿಯಮ, ಪರಿಕಲ್ಪನೆ ಮತ್ತು ಮಾಹಿತಿಯನ್ನು ಸೂಚಿಸುತ್ತದೆ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ, ಜಾತ್ಯತೀತ ಪದಗಳನ್ನು ಪ್ರಸ್ತಾವನೆಗೆ ಸೇರಿಸಲಾಯಿತು. ಸಂವಿಧಾನದ ನಿಯಮಗಳು. ಸಾರ್ವಭೌಮತ್ವ, ಆಂತರಿಕ ಮತ್ತು ಬಾಹ್ಯ ವಿಷಯಗಳ ಮೇಲೆ ಸಂಪೂರ್ಣ ಅಧಿಕಾರ. ಸಮಾಜವಾದ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಸಮಾನತೆಗಳನ್ನು ಕಡಿಮೆ ಮಾಡುವ ಮೂಲಕ ನ್ಯಾಯಸಮ್ಮತತೆಯನ್ನು ಉತ್ತೇಜಿಸುವುದು. ಜಾತ್ಯತೀತತೆ, ಯಾವುದೇ ಧರ್ಮವನ್ನು ಆಚರಿಸುವ ಸ್ವತಂತ್ರ. ಸರ್ಕಾರವು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಪರಿಗಣಿಸುತ್ತದೆ. ಪ್ರಜಾಪ್ರಭುತ್ವ, ಸರ್ಕಾರದ ನಾಯಕರು ಆಯ್ಕೆ ಮಾಡುತ್ತಾರೆ. ಗಣರಾಜ್ಯ, ದೇಶದ ನಾಯಕನನ್ನು ಮತದಾನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಭಾರತೀಯ ಸಂವಿಧಾನವು ಹಲವಾರು ಪ್ರಮುಖ ಅಂಶಗಳನ್ನು ಹೊಂದಿದೆ. ಅವುಗಳೇನೆಂದರೆ: ಪ್ರಜಾಪ್ರಭುತ್ವ ಸರ್ಕಾರ, ಸಂಸದೀಯ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು ಮತ್ತು ಜವಾಬ್ದಾರಿಗಳು, ಏಕಪೌರತ್ವ, ಅಧಿಕಾರಗಳ ವಿಭಜನೆ, ಕಾನೂನುಗಳ ನ್ಯಾಯಾಂಗ ಪರಿಶೀಲನೆ. ದೃಶ್ಯ 19. ಈಗ ನಾವು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಚರ್ಚಿಸೋಣ. ಉಳಿದ ವೈಶಿಷ್ಟ್ಯಗಳ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ ವಿವರವಾಗಿ ಕಲಿಯುವಿರಿ. ಮೊದಲು ನಾವು ನೋಡೋಣ ಮೂಲಭೂತ ಹಕ್ಕುಗಳು. ಹಕ್ಕುಗಳು ವ್ಯಕ್ತಿಗಳು ಮಾಡಬಹುದಾದ ನ್ಯಾಯಯುತ ಬೇಡಿಕೆಗಳಾಗಿವೆ. ಸರ್ಕಾರದ ದುರುಪಯೋಗದ ವಿರುದ್ಧ ದೇಶದ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲಾಗಿದೆ. ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಸಂವಿಧಾನದ ಭಾಗ 3ರ 14ರಿಂದ
32ನೇ ವಿಧಿಗಳಲ್ಲಿ ವಿವರಿಸಿದಂತೆ ಈ ಹಕ್ಕುಗಳನ್ನು ಎತ್ತಿ ಹಿಡಿಯುತ್ತವೆ. ಮೂಲಭೂತ ಕರ್ತವ್ಯಗಳು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾದ ಭಾರತೀಯ ಸಂವಿಧಾನದ 51A ವಿಧಿ ದೇಶಭಕ್ತಿ ಮತ್ತು ಏಕತೆಯನ್ನು ಉತ್ತೇಜಿಸಲು ನಾಗರಿಕರ ಜವಾಬ್ದಾರಿಗಳನ್ನು ಒತ್ತಿ ಹೇಳುತ್ತದೆ. ರಷ್ಯಾದ ಸಂವಿಧಾನದಿಂದ ಪ್ರೇರಿತವಾದ ಇದು ಹಕ್ಕುಗಳ ಮತ್ತು ಕರ್ತವ್ಯಗಳ ನಡುವಿನ ಸಂಬಂಧವನ್ನು ಒತ್ತಿ ಹೇಳುತ್ತದೆ. ಒಂದು ಇಲ್ಲದೆ ಇನ್ನೊಂದು ಇಲ್ಲದೆ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸುತ್ತದೆ. ಸಂವಿಧಾನವು ಹಕ್ಕುಗಳನ್ನು ನೀಡುವಾಗ ನಾಗರಿಕರು ಕೆಲವು ಕರ್ತವ್ಯಗಳನ್ನು ಪೂರೈಸಬೇಕೆಂದು ಅದು ನಿರೀಕ್ಷಿಸುತ್ತದೆ. ಮೌಲ್ಯಗಳು ಮತ್ತು ಜವಾಬ್ದಾರಿಯುತ ಪೌರತ್ವ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಾಗರಿಕರ ಜವಾಬ್ದಾರಿಗಳನ್ನು ತೋರಿಸುತ್ತವೆ. ಜವಾಬ್ದಾರಿಯುತ ನಾಗರಿಕನು ಈ ಕೆಳಗಿನ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಅಧಿಕಾರವನ್ನು ಗೌರವಿಸಿ ಮತ್ತು ನಿಮ್ಮ ಸಮುದಾಯಕ್ಕೆ ಕೊಡುಗೆ ನೀಡಿ. ಪ್ರಯಾಣಿಕರಿಗಾಗಿ ಜವಾಬ್ದಾರಿಯುತರಾಗಿ ಮತ್ತು ದಯಾಪರರಾಗಿರಿ. ದಾನವನ್ನು ಬೆಂಬಲಿಸಿ ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ಸ್ವಯಂ ನಿಯಂತ್ರಣವನ್ನು ಅಭ್ಯಾಸ ಮಾಡಿ. ಇತರರಲ್ಲಿ ನ್ಯಾಯಸಮ್ಮತತೆಯನ್ನು ಪ್ರೇರೇಪಿಸುವಾಗ ಸರಿಯಾದದಕ್ಕಾಗಿ ಎದ್ದು ನಿಂತು ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಪ್ರೀತಿಯ ಭವಿಷ್ಯದ ಪೀಳಿಗೆಯ ನಾಗರಿಕರೇ, ನಿಮ್ಮಲ್ಲಿ ಮೇಲಿನ ಗುಣಗಳನ್ನು ಅಳವಡಿಸಿಕೊಳ್ಳಿ ಮತ್ತು ಉತ್ತಮ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿರಿ. ಈ ಗುಣಗಳು ನಮ್ಮ ಸಮಾಜವನ್ನು ಅಭಿವೃದ್ಧಿಪಡಿಸಲು ನಿಮಗೆ ಸಹಾಯ ಮಾಡುತ್ತವೆ. ಭಾರತದ ಸಂವಿಧಾನದ ಬಗ್ಗೆ ನೀವು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ಕಲಿಯುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಸಂಕ್ಷಿಪ್ತವಾಗಿ ಹೇಳೋಣ, ಭಾರತೀಯ ಸಂವಿಧಾನವು ಪ್ರಜಾಪ್ರಭುತ್ವದ ರಾಷ್ಟ್ರಗಳಿಗೆ ಸಾಕ್ಷಿಯಾಗಿ ನಿಂತಿದೆ ಮತ್ತು ಜಾಗತಿಕವಾಗಿ ಅತ್ಯಂತ ಹೊಂದಿಕೊಳ್ಳಬಹುದಾದ ದೇಶಗಳಲ್ಲಿ ಒಂದಾಗಿದೆ. ಇದು ಕಟ್ಟುನಿಟ್ಟಾದ ನಿಯಮಗಳನ್ನು ನಮ್ಯತೆಯೊಂದಿಗೆ ಸಮತೋಲನಗೊಳಿಸುತ್ತದೆ, ಅಗತ್ಯ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ.